ನಿಧಿ, ಬ್ಲ್ಯಾಕ್ ಅಂಡ್ ವೈಟ್ ಆಗಿದ್ದ ಅಣ್ಣನ ಲೈಫ್ ಇವತ್ತು ನಿಮ್ಮಿಂದ ಕಲರ್ಫುಲ್ ಆಗಿದೆ. ವೆಲ್ಕಮ್ ಹೋಮ್. ಏನಣ್ಣ, ನೀನ್ ಹೇಳ್ಕೊಟ್ಟಿದ್ನ ಕರೆಕ್ಟಾಗಿ ಹೇಳದ್ನಾ? ತರ್ಲೆ ಆದ್ರೂ ಕರೆಕ್ಟಾಗಿ ಹೇಳಿದೆ ಬಿಡು. ಇವ್ರು ನನ್ನ ಪಾಲ್ಗೆ ಏನಾಗಬೇಕು ಅಂತ ಈಗ ಎಲ್ರ ಮುಂದೆ ಹೇಳಕ್ಕಾಗಲ್ಲ. ನೀನ್ ಹೇಳ್ದೇ ಇದ್ರು ನಮ್ಗೆಲ್ಲ ಗೊತ್ತು. ನಿಮ್ ಗಂಡ ಹೆಂಡತಿ ಸೀಕ್ರೆಟು ನಮಗ್ ಬೇಕಾಗಿಲ್ಲಪ್ಪ, ಅಲ್ವೇನೆ? ಬಾಮ್ಮ, ದೇವ್ರ ದೀಪ ಹಚ್ಚಿ. ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋ ಹೆಣ್ಣು ಈ ಮನೆ ಕುಲದೀಪ ಇದ್ದ ಹಾಗೆ. ದೀಪ ಎಷ್ಟು ಚೆನ್ನಾಗಿ ಬೆಳಗುತ್ತೋ ನಮ್ಮ ಮನೆ ಅಷ್ಟೇ ಸಂತೋಷವಾಗಿರುತ್ತೆ. ಈ ಮನೆ ಕಷ್ಟ ಸುಖ ನನ್ನದಾಕ್ಸ್ಕೊಳ್ಳೋ ಶಕ್ತಿ ಆ ಕೃಷ್ಣ ನನಗೆ ಕೊಡ್ಲಿ. ನೋವು ನಲಿವು ಎಲ್ಲದನ್ನು ಸಮಾನವಾಗಿ ಸ್ವೀಕರಿಸ್ತೀನಿ ಅಜ್ಜಿ. ಈ ಮನೇಲಿ ಯಾವಾಗಲೂ ಖುಷಿನೇ ತುಂಬಿರ್ಬೇಕು. ಸದಾ ಎಲ್ಲರೂ ಮನಸ್ಸಲ್ಲಿ ದೀಪ ಬೆಳಗ್ತಾನೆ ಇರಬೇಕು. ನೋಡ್ದ ಕಣ್ಣ, ಅಂದ್ರೆ ಇನ್ಮೇಲೆ ನಮ್ಮ ಕೆಲಸ ಇಲ್ದ ಅಂತ ಆಯ್ತು. ಹೆಂಡತಿ ಒಬ್ಬಳು ಜಿನ್ ಜಿನ್ ಜಿನ್, ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನಿನಗದು 1,00,00,000 ರೂಪಾಯಿ. ಕೇರಿಂಗು ಶೇರಿಂಗು ಎಲ್ಲ ಇದೇ ರೀತಿ ಇರ್ಲಿ. ಸದಾ ಕಾಲ ಸುಖ ದುಃಖ ಎರಡನ್ನೂ ಹಚ್ಕೊಡು, ಸುಖವಾಗಿ. ಸರಿ ಬೇರೆ ಕೆಲಸ ಮುಗಿಸೋಣ, ಬನ್ನಿ ನಡಿ. ನೀವು ಹೋಗಿರಿ, ನಾನು ಬಂದೆ. ಏನು ಸಾಹೇಬ್ರು ತಾತನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಮಾತಾಡಿ, ನಾವಂತೂ ಡಿಸ್ಟರ್ಬ್ ಮಾಡಲ್ಲ, ಓಕೆನಾ? ಆದ್ರೆ ಬೇಗ ಬರ್ಬೇಕು. ತಾರೆ. ಕರ್ಣ ಸರ್, ಹೇಳಿನಿದಿ. ಎಷ್ಟೊಂದೆಲ್ಲ ಹೇಳೋದಿದೆ, ಎಷ್ಟೊಂದೆಲ್ಲ ಕೇಳೋದಿದೆ. ನೀವ್ ನೋಡಿದ್ರೆ ಮ್ಯೂಸಿಯಂ ಅಲ್ಲಿರೋ ಸ್ಟ್ಯಾಚು ತರ ನಿಂತ್ಬಿಟ್ಟಿದ್ದೀರಾ. ಏನ್ ಸಮಾಚಾರ? ಏನಿಲ್ಲ, ತಾತನ ಮಾತು ನೆನಪಾಗ್ತಿತ್ತು, ಅದಕ್ಕೆ ನಿಂತಿದ್ದೆ ಅಷ್ಟೇ. ನನ್ಗೆ ಯಾಕೋ ನಿಜವಾಗ್ಲೂ ಅಷ್ಟೇ ಅಂತ ಅನ್ಸ್ತಿಲ್ಲ. ಇಲ್ಲ, ಅಷ್ಟೇ ವಿಷಯ. ಬನ್ನಿ ಹೋಗೋಣ. ನಿಮ್ ಈ ಮುಖ ನೋಡ್ತಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಏನೋ ಆಗಿದೆ ಸರ್, ನಾನು ಅವಾಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಮದ್ವೆ ಮಂಟಪದಿಂದ ಮನೆಗೆ ಬರೋವರೆಗೂ ನಿಮ್ ಮುಖದಲ್ಲಿ ಕಳೆನೇ ಇಲ್ಲ ಸರ್. ನನ್ನ ಬಸ್ಸಿಂದ ಇಳಿಸಿದ್ರಲ್ಲ, ಆಗಿದೆ ಜೋಶು ಹೇಗ್ ಟುಸ್ಪಟ್ಟಕ್ಕೆ ಆಯ್ತು ಅಂತ ನಾನು ಅವಾಗ್ಲಿಂದ ಯೋಚನೆ ಮಾಡ್ತಿದ್ದೀನಿ. ನಿಮ್ ಮನ್ಸಲ್ಲಿ ಏನೋ ಕೊರಿತಾ ಇದೆ ಅನ್ನೋದು ಗ್ಯಾರಂಟಿ. ಅದೇನಂತ ಹೇಳಿ ಸರ್. ಹೇಳ್ತೀನಿ, ಆದ್ರೆ ಇದು ಸರಿಯಾದ ಸಮಯ ಅಲ್ಲ. ಅಲ್ಲ ಸರ್, ನಂಗೊಂದು ಚಿಕ್ಕ ನೋವಾದ್ರೂ ನೀವು ಅದನ್ನ ಸರಿ ಮಾಡದೆ ಸುಮ್ಮನೆ ಬಿಡಲ್ಲ. ಈಗ ನಾನು ನಿಮ್ಮನ್ನ ಕೇಳಬಾರ್ದಾ?
ಅದು ಅಲ್ಲದೆ ಇವತ್ತಿಂದ ಎಕ್ಸ್ಟ್ರಾ ಪವರ್ ಸಿಕ್ಕಿದೆ. ನಿಮ್ಮ ಹೆಂಡತಿ ಅನ್ನೋ ಪಟ್ಟಕ್ಕೆ ಪ್ರಮೋಷನ್ ಸಿಕ್ಕಿದೆ. ದೇಹದ ಅರ್ಧ ಭಾಗಕ್ಕೆ ಪೆಟ್ಟಾದ್ರೆ ಇನ್ನರ್ಧ ಭಾಗಕ್ಕೆ ನೋವು ಆಗೋದು ಸಹಜ ಅಲ್ವಾ? ಸೊ ನಿಮ್ಮ ಅರ್ಧಾಂಗಿಯಾಗಿ ಫುಲ್ ಅಥಾರಿಟಿ ಇಟ್ಕೊಂಡು ಕೇಳ್ತಾ ಇದ್ದೀನಿ, ಏನಾಯ್ತೋ ಹೇಳಿ. ನಿಮ್ಮ ಹತ್ರ ಮುಚ್ಚಿಡೋದು ಏನೂ ಇಲ್ಲ ನಿಧಿ. ನಮ್ಮ ಮದುವೆ ಟೈಮಲ್ಲಿ ಕಾರಿಗೆ ಬೆಂಕಿ ಬಿತ್ತಲ್ಲ, ಆವಾಗಿಂದ ತುಂಬ ಡಿಸ್ಟರ್ಬ್ ಆಗ್ತಿದೆ. ಆ ಇನ್ಸಿಡೆಂಟ್ ಪದೇ ಪದೇ ಕಣ್ಮುಂದೆ ಬರ್ತಾ ಇದೆ. ಶುಭ ಕಾರ್ಯ ನಡೆಯುವಾಗ ಅಪಶಕುನ ಆದಾಗ ಅನ್ನಿಸ್ತಿದೆ. ಬೆಂಕಿ ಬಿದ್ದಿದ್ದು ಕಾರಿಗಲ್ಲ ಸರ್, ನಮ್ಮನ್ನ ದೂರ ಮಾಡ್ಬೇಕು ಅನ್ಕೊಂಡು ಕೆಟ್ಟ ದೃಷ್ಟಿಗೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಸರ್. ಈಗ ನೋಡಿ, ಒಂದ್ ವೇಳೆ ಕಾರಲ್ಲಿ ಯಾರಾದ್ರೂ ಇದ್ದಿದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ವಾ? ಇಷ್ಟರಲ್ಲೇ ಮುಗಿತಲ್ಲ ಅಂತ ನಾವು ಖುಷಿ ಪಡ್ಬೇಕು. ಯುವರ್ ರೈಟ್. ಬಟ್ ಆದರೂ ಏನೋ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಕರ್ಣ ಸರ್, ಎಷ್ಟೋ ಕಷ್ಟ, ಅವಮಾನ, ಅಡೆತಡೆಗಳನ್ನ ದಾಟ್ಕೊಂಡು ನಾವು ಈ ಹಂತಕ್ಕೆ ಬಂದಿದ್ದೀವಿ. ಇದನ್ನೇ ನಮ್ಮನ್ನ ಒಂದ್ ಮಾಡಿದೆ ಅಂದಮೇಲೆ ಯಾವ ಅಪಶಕ್ನ ಕೂಡ ಕೆಲಸ ಮಾಡಲ್ಲ. ಕತ್ಲಲ್ಲೇ ಕೂತ್ರೆ ಬೆಳಕಿನ ದಾರಿ ಮರ್ತೋಗುತ್ತೆ ಸರ್. ಚಿಂತೆ ಬಿಟ್ಟು ನಗ್ಬೇಕು. ಆ ಕೃಷ್ಣ ಯಾವತ್ತೂ ನಮ್ಮ ಕೈನ ಬಿಡಲ್ಲ. ಈಗ ನೋಡಿ, ನಾವು ತಾತನ ಹತ್ರ ಆಶೀರ್ವಾದ ತಗೊಂಡ್ವಿ. ತಾತ, ನಮ್ಮಿಬ್ಬರಿಗೆ ಫುಲ್ ಸಪೋರ್ಟ್ ಮಾಡ್ತೀರಾ ತಾನೆ? ಹೌದಾ? ಓಕೆ ಓಕೆ ಓಕೆ. ತಾತ ಯಾವಾಗ್ಲೂ ನಮ್ಮ ಬೆನ್ನಿಂದನೇ ಇರ್ತಾರಂತೆ, ಆದ್ರೆ ಮುಖದ ಮೇಲಿರೋ ನಗು ಮಾತ್ರ ಯಾವತ್ತೂ ಕಳ್ದೋಗ್ಬಾರ್ದಂತೆ.